ಯಾವ ರೀತಿ ಯಶ್ ಅವ್ರನ್ನ ತೋರಿಸಿರಬಹುದು ಅಂತ. ಅಂದ್ರೆ ಯಶ್ ಅವರ ಕ್ಯಾರೆಕ್ಟರ್ ಹೇಗಿರಬಹುದು, ಕಸ್ ನಲ್ಲಿರುವಂತಹ ಒಂದು ಹುಡುಗಿ ರೀತಿ ಕಾಣಿಸ್ಕೊಳ್ತಾರೆ. ಒಂದು ಇವ್ರದ್ದು ಕಂಪ್ಲೀಟ್ ಆಗಿ ನೆಗೆಟಿವ್ ಶೇಡ್ ನಲ್ಲೇ ಇರುತ್ತೆ. ಕ್ರೂಯಲ್ ಆಗಿ ತೋರಿಸುವಂತಹ ಪ್ರಯತ್ನ ನಿರ್ದೇಶಕಿ ಮಾಡಿದ್ದಾರೆ. ಈ ಯಾವ ಸಿನಿಮಾದಲ್ಲೂ ನೋಡ್ದಲೇ ಇರೋ ರೀತಿಯಲ್ಲಿ ಈ ಒಂದು ಟಾಕ್ಸಿಕ್ ಅಲ್ಲಿ ಅವರ ಪೋಸ್ಟರ್ ಅನ್ನ ಬಿಟ್ಟಿದ್ದಾರೆ. ಸಿನಿಮಾ ಹೆಸರೇ ಟಾಕ್ಸಿಕ್ ಅಂದಿರೋದ್ರಿಂದ ನಮಗೆ ಇಲ್ಲಿ ಪಾಸಿಟಿವ್ನೆಸ್ ಎಲ್ಲೂ ಕೂಡ ಸಿಗಲ್ಲ. ಸಾಫ್ಟ್ ಆಗಿರುವಂತಹ ಕ್ಯಾರೆಕ್ಟರ್ ನ ಇವ್ರು ಮಾಡ್ಕೊಂಡ್ ಬಂದಿರೋದು. ಜಸ್ಟ್ ಒಂದು ಸಾಂಗ್ ನಲ್ಲಿ ಮಾತ್ರ ರುಕ್ಮಿಣಿ ಅವರು ಸಿನಿಮಾದಲ್ಲಿ ಬಂದು ಹೋಗ್ತಾರೆ. ನಾಳೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನೋ ರೀತಿಯಲ್ಲಿ ಯಶ್ ಅವ್ರನ್ನ ತೋರಿಸಿದ್ದಾರೆ. ಮಾನ್ಸ್ಟರ್ ರೀತಿಯಲ್ಲಿ ಯಶ್ ಅವರು ಇದ್ರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಕರೆಕ್ಟ್ 10:10ಕ್ಕೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಸದ್ಯಕ್ಕೆ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಒಬ್ಬೊಬ್ಬರು ಕ್ಯಾರೆಕ್ಟರ್ನ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಒಂದೊಂದು ರೀತಿ ವಿಭಿನ್ನವಾಗಿ ತೋರಿಸುವಂತಹ, ವಿಚಿತ್ರವಾಗಿ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಹಿಂದೆ ಅಂದರೆ ಯಶ್ ಅವರ KGF ಸಿನಿಮಾ ಬಂದಂತಹ ಟೈಮ್ನಲ್ಲಿ, ರಿಲೀಸ್ ಆದಂತಹ ಟೈಮ್ನಲ್ಲಿ ಒಂದು ಭಾರಿ ನಿರೀಕ್ಷೆ ಇತ್ತು. ಅಂದರೆ ಯಾವ ರೀತಿ ಯಶ್ ಅವ್ರನ್ನ ತೋರಿಸಿರಬಹುದು ಅಂತ. ಸೊ ಆ ಒಂದು ಅಂದಾಜಾದರೂ ನಾವು ಮಾಡ್ಕೊಳ್ತಾ ಇದ್ವಿ. ಬಟ್ ಟಾಕ್ಸಿಕ್ ಅಂತ ಬಂದಾಗ ಬಹುಶಃ ಯಾರಿಗೂ ಆ ಅಂದಾಜಿಗೂ ಕೂಡ ಸಿಗ್ತಾ ಇಲ್ಲ. ಅಂದರೆ ಯಶ್ ಅವರ ಕ್ಯಾರೆಕ್ಟರ್ ಹೇಗಿರಬಹುದು, ಈ 5 ಜನರ ಕ್ಯಾರೆಕ್ಟರ್ ಹೇಗಿರಬಹುದು, ಈ 5 ಜನರು ಹೀರೋಯಿನ್ಸಾ ಅಥವಾ ಪಾಸಿಟಿವ್ ಶೇಡ್ನಲ್ಲಿ ತೋರಿಸ್ಕೊಂಡಿದ್ದಾರಾ, ನೆಗೆಟಿವ್ ಶೇಡ್ನಲ್ಲಿ ಏನಾದ್ರು ತೋರಿಸ್ತಾ ಇದ್ದಾರಾ ಅನ್ನೋ ರೀತಿಯಲ್ಲಿ ಕೂಡ, ಅಂದರೆ ಗೆಸ್ ಮಾಡೋಕ್ಕೂ ಕೂಡ, ಊಹೆಗೂ ಕೂಡ ನಮಗೆ ಸಿಗ್ತಾ ಇಲ್ಲ. ಅಷ್ಟು ಚಂದ ಮಾಡಿ ಬಹಳ ಒಂದು ವಿಭಿನ್ನವಾದಂತಹ ಪ್ರಯತ್ನವನ್ನು ನಿರ್ದೇಶಕಿ ಮಾಡಿದ್ದಾರೆ. ಹಾಗಾದರೆ ಈಗ ಒಂದು ಬಿಡುಗಡೆ ಆದಂತಹ 5 ಪೋಸ್ಟರ್, ಈಗ ಯಶ್ ಅವ್ರದ್ದು ಒಳಗೊಂಡಂತೆ ಈ 6 ಪೋಸ್ಟರ್ನ ವಿಶೇಷತೆ ಏನು, ಅಂದರೆ ಅವ್ರ ಕ್ಯಾರೆಕ್ಟರ್ ಯಾವ ರೀತಿ ಇರಬಹುದು, ಹಾಗೆ ಒಂದು ಅಸಂಪ್ಷನ್ನಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿ ಮಾಡಿದ್ದಾರೆ ಅಂತ. ಮೊದಲನೇದಾಗಿ ಕಿಯಾರಾ ಅಡ್ವಾಣಿ ಅವರ ಒಂದು ಕ್ಯಾರೆಕ್ಟರ್ನ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಕಿಯಾರಾ ಅವರು ಅವರ ಬ್ಯಾಕ್ಗ್ರೌಂಡು ಸರ್ಕಸ್ನಲ್ಲಿರುವಂತಹ ಒಂದು ಹುಡುಗಿ ರೀತಿ ಕಾಣಿಸ್ಕೊಳ್ತಾರೆ. ಅದೇ ರೀತಿ ಅವರ ಮುಖದಲ್ಲಿ ಭಯ ಕಾಣಿಸ್ತಾ ಇರುತ್ತೆ, ದುಃಖ ಕಾಣಿಸ್ತಾ ಇರುತ್ತೆ, ಏನೋ ಆತಂಕ, ದುಗುಡ, ಏನೋ ಆಗುತ್ತೇನೋ ಮುಂದೆ ಅನ್ನುವಂತಹ ರೀತಿಯಲ್ಲಿ ತೋರಿಸಿದ್ದಾರೆ. ಒಂದು ಅಂದರೆ ಇಷ್ಟು ಪೋಸ್ಟರ್ಗಳಲ್ಲಿ ಗಮನ ಸೆಳೆದಂತಹ ಪೋಸ್ಟ್ ಅಂತಂದರೆ ಕಿಯಾರಾ ಅವರ ಪೋಸ್ಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಅವರ ಕ್ಯಾರೆಕ್ಟ್ರು ಪವರ್ಫುಲ್ ಆದಂತಹ ಕ್ಯಾರೆಕ್ಟರ್ ಏನಾದರೂ ಕಿಯಾರಾ ಅಡ್ವಾಣಿ ಅವರಿಂದ ಹೊರಗೆ ತರ್ತಾ ಇದ್ದಾರೆ ಗೀತು ಅವರು ಅನ್ನೋ ರೀತಿಯಲ್ಲೂ ಕೂಡ ಒಂದು ಮಾತು ವ್ಯಕ್ತವಾಗ್ತಾ ಇದೆ. ಒಂದು ಇನೋಸೆಂಟ್ ರೀತಿಯಲ್ಲೂ ಕೂಡ ಅವ್ರ ಮುಖದ ಹಾವಭಾವ ಗೊತ್ತಾಗ್ತಾ ಇದೆ. ಹಾಗೆಯೇ ಒಂದು ನೆಗೆಟಿವ್ ಶೇಡ್ನಲ್ಲಿ ಏನಾದ್ರು ಕಾಣಿಸ್ಕೊಳ್ತಾರ ಅನ್ನೋ ರೀತಿ. ಯಾಕೆಂದರೆ ಕಿಯಾರಾ ಅವರ ಒಂದು ಕ್ಯಾರೆಕ್ಟರ್ ನೇಮು ನಾಡಿಯಾ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಇನೋಸೆಂಟ್ ಗರ್ಲ್ ಆಗಿ ಇದ್ದು ಯಶ್ ಅವ್ರ ಜೊತೆಗೆ ಒಂದು ನಾಟಕೀಯವಾಗಿ ಏನಾದರೂ ಕಾಣಿಸ್ಕೊಳ್ತಿದ್ದಾರೆ. ಆಮೇಲೆ ಅವರ ಕ್ಯಾರೆಕ್ಟರ್ ನೆಗೆಟಿವ್ ಆಗಬಹುದಾ ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ಸೊ ಹಾಗೆ ಯಶ್ ಹಾಗೆ ಕಿಯಾರಾ ಅವರ ಒಂದಷ್ಟು ವಿಡಿಯೋ ಕ್ಲಿಪ್ಸ್ಗಳು ಕೂಡ ಈ ಹಿಂದೆ ವೈರಲ್ ಆಗಿತ್ತು. ಅದರಲ್ಲಿ ಆ ಒಂದು ವಿಡಿಯೋ ಕ್ಲಿಪ್ಸಲ್ಲಿ ಕಿಯಾರಾ ಅವ್ರ ಜೊತೆಗೆ ಯಶ್ ಅವರು ಒಂದು ರೊಮ್ಯಾಂಟಿಕ್ ಸಾಂಗ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಸೊ ಅದನ್ನ ನೋಡ್ತಾ ಹೋಗೋದಾದ್ರೆ ಈ ಸಿನಿಮಾದ ಹೀರೋಯಿನ್ ಕಿಯಾರಾ ಅವರ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಹೋದ್ರೆ ಒಂದು ನೆಗೆಟಿವ್ ಆಗಿರುವಂತಹ ಕ್ಯಾರೆಕ್ಟರ್, ಇನೋಸೆಂಟ್ ಆಗಿರುವಂತಹ ಹುಡುಗಿಯ ಕ್ಯಾರೆಕ್ಟರ್ ಏನಾದರೂ ಕಿಯಾರಾ ಅವರು ಮಾಡಿರಬಹುದಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಸದ್ಯಕ್ಕೆ ಸಿನಿಮಾ ರಿಲೀಸ್ ಆದಾಗಲೇ ಎಲ್ಲ ಪ್ರಶ್ನೆಗೂ ಕೂಡ ಈ ಎಲ್ಲ ಕುತೂಹಲಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಸೊ ಸದ್ಯದ ಒಂದು ಊಹೆಯ ಪ್ರಕಾರ ಒಂದು ಕಿಯಾರಾ ಅವರು ಕೂಡ ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಇನೋಸೆಂಟ್ ಗರ್ಲ್ ನೆಗೆಟಿವ್ ಆಗಿ ಯಾವ ರೀತಿ ಬದಲಾಗ್ತಾರೆ ಆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಚಿಕ್ಕ ಹಿಂಟ್ ಸಿನಿಮಾ ತಂಡ ಏನಾದರೂ ಕೊಟ್ಟಿದ್ಯಾ ಅನ್ನೋ ರೀತಿಯಲ್ಲಿ ಗೊತ್ತಾಗ್ತಾ ಇದೆ. ಆನಂತರ ಹುಮಾ ಕುರೇಶಿ ಅವರ ಒಂದು ಪೋಸ್ಟರ್ ಬಿಡುಗಡೆ ಮಾಡ್ತಾರೆ. ಹುಮಾ ಕುರೇಶಿ ಅವರ ಇಲ್ಲಿವರೆಗೂ ಅವರು ಮಾಡಿರುವಂತಹ ಸಿನಿಮಾನ ನೋಡ್ಕೊಂತ ಬಂದರೆ ಈ ಕಡೆ ಪಾಸಿಟಿವ್ ರೋಲ್ಗಳನ್ನು ಮಾಡಿದ್ದಾರೆ, ಈ ಕಡೆ ನೆಗೆಟಿವ್ ರೋಲ್ಗಳನ್ನು ಕೂಡ ಅವರು ಮಾಡಿದ್ದಾರೆ. ಅವರ ಒಂದು ಕ್ಯಾರೆಕ್ಟರ್ ಹೆಸರು ಎಲಿಜಬೆತ್ ಅಂತಂದ್ರೆ ನಮಗೆ ಯಾವ ರೀತಿ ಹಿಸ್ಟ್ರಿನಲ್ಲೇ ಓದಿದೀವಿ. ಸೊ ಅದಕ್ಕೆ ಇದು ಡೆಡ್ ಅಪೋಸಿಟ್ ಆಗಿದೆ. ಅಂದರೆ ಅವರ ಒಂದು ಬ್ಯಾಕ್ಗ್ರೌಂಡ್ ನೋಡಿದ್ರೆ ಬ್ಲ್ಯಾಕ್ ಆಗಿರುವಂತಹ ಒಂದು ಸ್ಮಶಾನದ ಬ್ಯಾಕ್ಗ್ರೌಂಡ್ ಇಲ್ಲಿ ಇರೋದ್ರಿಂದ ಇವ್ರದ್ದು ಕಂಪ್ಲೀಟ್ ಆಗಿ ನೆಗೆಟಿವ್ ಶೇಡ್ನಲ್ಲೇ ಇರುತ್ತೆ. ಸ್ಮಶಾನ ಅಂತಂದರೆ ನಮಗೆ ಯಾವ ರೀತಿ ವೈಬ್ ಕೊಡುತ್ತೆ, ಯಾವ ರೀತಿ ಕನೆಕ್ಟ್ ಆಗುತ್ತೆ, ನಮಗೆ ಪಾಸಿಟಿವ್ ಆಗಿ ಕನೆಕ್ಟ್ ಆಗುತ್ತಾ, ಇಲ್ಲ ಒಂದು ನೆಗೆಟಿವ್ ಆಗಿ ಕನೆಕ್ಟ್ ಆಗುತ್ತೆ. ಸೊ ಆ ರೀತಿಯಾದಂತಹ ಒಂದು ನೆಗೆಟಿವ್ ಶೇಡ್ನಲ್ಲಿ ಹುಮಾ ಕುರೇಶಿ ಅವರು ಕಾಣಿಸ್ಕೊಂಡಿದ್ದಾರೆ. ಅವರ ಒಂದು ಡ್ರೆಸ್ ಸೆನ್ಸ್ ಆಗಿರಬಹುದು, ಅವರ ಒಂದು ಲುಕ್ ಆಗಿರಬಹುದು, ಒಂದು ಬೇರೆ ರೀತಿಯಲ್ಲಿ ಒಂದು ಕ್ರೂಯಲ್ ಆಗಿ ತೋರಿಸುವಂತಹ ಪ್ರಯತ್ನ ನಿರ್ದೇಶಕಿ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಈ ರೀತಿಯೂ ಕೂಡ ಯೋಚನೆ ಮಾಡ್ತಾರಾ ಅನ್ನೋ ರೀತಿ ನಮಗೆ ಆ ಪೋಸ್ಟರ್ ಅನ್ನ ನೋಡಿದವರಿಗೆ ಅನ್ಸುತ್ತೆ. ಸೊ ಒಂದು ವಿಂಟೇಜ್ ಲುಕ್ ನಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಹುಮಾ ಕುರೇಶಿ ಅವರು ಕಾಣಿಸ್ಕೊಂಡಿದ್ದಾರೆ. ಎಲಿಜಬೆತ್ ಅನ್ನುವಂತಹ ಕ್ಯಾರೆಕ್ಟರ್ನ ಇವರು ಮಾಡಿದ್ದಾರೆ. ಇವರ ಒಂದು ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ
ನಮಗೆ ಹೇಗಿದೆ ಇವರ ಬ್ಯಾಕ್ಗ್ರೌಂಡ್ ಅಂತಂದರೆ ಲೈಕ್ ಬ್ಲ್ಯಾಕ್ ಆಗಿರೋದ್ರಿಂದ ಒಂದು ನೆಗೆಟಿವ್, ಬ್ಲ್ಯಾಕ್ ಅಂತಂದರೆ ನಮಗೆ ನೆಗೆಟಿವ್ ಎನರ್ಜಿ ಅಂತ ಬರುತ್ತೆ. ಸೊ ಹಾಗಾಗಿ ಒಂದು ನೆಗೆಟಿವ್ ರೋಲೇ ಇರಬಹುದು ಅಂತ ಹೇಳ್ತಾ ಇರುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಸೊ ಹಾಗಾದರೆ ಕಿಯಾರಾ ಅವರ ಒಂದು ಬ್ಯಾಕ್ಗ್ರೌಂಡು ಸರ್ಕಸ್ ಬ್ಯಾಕ್ಗ್ರೌಂಡು, ಹಾಗೆ ಪರ್ಪಲ್ ಬ್ಯಾಕ್ಗ್ರೌಂಡಲ್ಲಿ ಕಿಯಾರಾ ಅವರ ಒಂದು ಲುಕ್ಕನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪರ್ಪಲ್ ಏನು ಪ್ರೆಸೆನ್ಸ್ ಮಾಡುತ್ತೆ ಅಂತಂದರೆ ಒಂದು ಲವ್, ಟ್ರಸ್ಟು ಅನ್ನೋ ರೀತಿಯಲ್ಲಿ ಪರ್ಪಲ್ ಬ್ಯಾಕ್ಗ್ರೌಂಡ್ಗೆ ಇರುವಂಥದ್ದು. ಸೊ ಹಾಗಾದರೆ ಪ್ರೀತಿ, ಪ್ರೇಮ ಎಲ್ಲವೂ ಕೂಡ ಇರಬಹುದಾ ಅನ್ನೋ ರೀತಿಯಲ್ಲೂ ಕೂಡ ಗೊತ್ತಿಲ್ಲ, ಆ ರೀತಿಯಲ್ಲೂ ಕೂಡ ನಾವು ಊಹೆ ಮಾಡ್ಕೊಳ್ಬಹುದು. ಆನಂತರ ನಯನತಾರ ಅವರ ಕ್ಯಾರೆಕ್ಟರ್, ನಯನತಾರ ಅವ್ರನ್ನ ಈ ಯಾವ ಸಿನಿಮಾದಲ್ಲೂ ನೋಡ್ದಲೇ ಇರೋ ರೀತಿಯಲ್ಲಿ ಈ ಒಂದು ಟಾಕ್ಸಿಕ್ಕಲ್ಲಿ ಅವರ ಪೋಸ್ಟರನ್ನು ಬಿಟ್ಟಿದ್ದಾರೆ. ಸೊ ನಯನತಾರ ಅವರ ಹೆಸರು ಗಂಗಾ ಅನ್ನುವಂತಹ ಒಂದು ಹೆಸರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಅಂದರೆ ಅವರ ಹೆಸರೇ ಹೇಳ್ತಾ ಇದೆ ಗಂಗಾ ಅನ್ನುವಂಥ ಹೆಸರು. ಅವ್ರ ಹಿಂದೆ ಅವರ ಹೆಸರು ಬೇರೆ ರೀತಿ ಇದ್ದು ಆ ಒಂದು ಸೀನ್ಗೋಸ್ಕರ, ಕತೆಗೋಸ್ಕರ ಏನಾದರೂ ಗಂಗಾ ಅಂತ ಬಂದು ಯಶ್ ಅವರ ಜೊತೆಗೆ ಒಂದು ನಾಟಕೀಯವಾಗಿ ಏನಾದರೂ ಇರಬಹುದಾ ಅನ್ನೋ ರೀತಿಯಲ್ಲಿ ಒಂದು ಊಹೆ ಬರುತ್ತೆ. ಆನಂತರ ನಯನತಾರ ಅವರ ಇಷ್ಟು ಸಿನಿಮಾಗಳಲ್ಲಿಯೂ ಕೂಡ ಅವರು ಕಾಣಿಸ್ಕೊಳ್ಳದ ರೀತಿಯಲ್ಲಿ ಟಾಕ್ಸಿಕ್ನಲ್ಲಿ ಅವರನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತಾರೆ. ಈ ಹಿಂದೆ ನೀವೆಲ್ಲರೂ ಕೂಡ ನೋಡಿರ್ತೀರ, ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ಒಂದು ವಿಡಿಯೋದಲ್ಲಿ ಯಶ್ ಅವರು ಹಾಗೆ ನಯನತಾರ ಅವರು ಸಿಬ್ಲಿಂಗ್ಸ್ ಇರಬಹುದಾ ಅನ್ನೋ ರೀತಿಯಲ್ಲೂ ಕೂಡ ಜನ ಊಹೆ ಮಾಡ್ಕೊಳ್ತಾ ಇದ್ದಾರೆ, ಅಭಿಮಾನಿಗಳು ಊಹೆ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಒಂದು ಶೇಕ್ ಹ್ಯಾಂಡ್ ವಿಡಿಯೋ ಕೂಡ ವೈರಲ್ ಆಗುತ್ತೆ. ಅದರಲ್ಲಿ ಮೊದಲನೇದಾಗಿ ನಯನತಾರ ಅವರು ಒಂದು ಶೇಕ್ ಹ್ಯಾಂಡ್ ಮಾಡ್ತಾರೆ, ಆ ನಂತರದಲ್ಲಿ ಮತ್ತೆ ಯಶ್ ಅವರು ಕೂಡ ಬಂದು ಶೇಕ್ ಹ್ಯಾಂಡ್ ಮಾಡುವಂಥ ಒಂದು ಲೈಕ್ ಇದನ್ನೆಲ್ಲ ನೋಡ್ತಾ ಇದ್ರೆ ಇವರು ಏನಾದ್ರು ಸಿಬ್ಲಿಂಗ್ಸ್ ಆಗಿರಬಹುದಾ ಅನ್ನುವಂಥದ್ದು ಕೂಡ. ಬಟ್ ನಯನತಾರ ಅವರನ್ನು ಕೂಡ ಆದಷ್ಟು ಅವರ ಒಂದು ಮುಖದಲ್ಲಿರುವಂತಹ ಹಾವಭಾವ ನೋಡಿದ್ರೆ, ಅವರ ಒಂದು ಡ್ರೆಸ್ ಸೆನ್ಸ್ ನೋಡಿದ್ರೆ, ಅವರ ಸ್ಟೈಲ್ ನೋಡಿದ್ರೆ ಇವರನ್ನು ಕೂಡ ನೆಗೆಟಿವ್ ಆಗಿ ಏನಾದ್ರು ತೋರಿಸುವಂತಹ ಪ್ರಯತ್ನವನ್ನ ನಿರ್ದೇಶಕಿಯವರು ಮಾಡಿದ್ದಾರೆ. ಯಾಕೆಂದ್ರೆ ಸಿನಿಮಾ ಹೆಸರೇ ಟಾಕ್ಸಿಕ್ ಅಂದಿರೋದ್ರಿಂದ ನಮಗೆ ಇಲ್ಲಿ ಪಾಸಿಟಿವ್ನೆಸ್ ಎಲ್ಲೂ ಕೂಡ ಸಿಗಲ್ಲ. ಟಾಕ್ಸಿಕ್ ಅಂತಂದ್ರೆ ಒಂದು ವಿಷಕಾರಿ, ನೆಗೆಟಿವ್ ಅನ್ನುವಂತಹ ಒಂದು ಮಾತುಗಳು ಇರೋದ್ರಿಂದ ಸೊ ನೆಗೆಟಿವ್ ಆಗಿ ತೋರಿಸುವಂತಹ ಪ್ರಯತ್ನನ ಮಾಡಿದಾರ. ಸೊ ಕಾದ್ ನೋಡ್ಬೇಕು. ಲೈಕ್ ನಯನತಾರ ಅವರ ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸಿನಿಮಾವನ್ನ ನೋಡ್ಲಿಕ್ಕೆ, ಯಾವ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಲೇಡಿ ಸೂಪರ್ ಸ್ಟಾರ್ ನಯನತಾರ ಅಂತ. ಸೊ ನಾವು ಕೂಡ ವೆಯ್ಟ್ ಮಾಡ್ತಾ ಇದೀವಿ ಅವರ ಒಂದು ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ. ಸೊ ಇವರ ಒಂದು ಬ್ಯಾಕ್ ಗ್ರೌಂಡ್ನ ಆರೆಂಜ್ ಕಲರ್ನಲ್ಲಿ ತೋರಿಸಿದ್ದಾರೆ. ಸೊ ಈ ಆರೆಂಜ್ ಅಂತಾನೆ ನೀವು ಇಲ್ಲಿ ನೋಡಬಹುದು, ನಯನತಾರ ಅವರ ಕ್ಯಾರೆಕ್ಟರ್ನ ಒಂದು ಆರೆಂಜ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸಿದ್ದಾರೆ. ಆರೆಂಜ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಆರೆಂಜ್ ಅಂತಂದ್ರೆ ಒಂದು ಲೈಕ್ ಪವರ್ಫುಲ್ ಆಗಿರುವಂತಹ, ಆ್ಯಕ್ಷನ್ ಅನ್ನು ತೋರಿಸುವಂತಹ ಒಂದು ಬೀಜ ಆಗಿರೋದ್ರಿಂದ ಒಂದು ಪವರ್ಫುಲ್ ಆಗಿರುವಂತಹ ಕ್ಯಾರೆಕ್ಟರ್ನ ಲೇಡಿ ಸೂಪರ್ ಸ್ಟಾರ್ ಮಾಡಿದಾರಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡುತ್ತೆ. ಆನಂತರ ತಾರಾ ಸುತಾರಿಯಾ ಅವರ ಒಂದು ಕ್ಯಾರೆಕ್ಟರ್, ಇವರು ಈ ಹಿಂದೆ ಇವರ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಸಾಫ್ಟ್ ಆಗಿರುವಂತಹ ಕ್ಯಾರೆಕ್ಟರ್ನ ಇವ್ರು ಮಾಡ್ಕೊಂಡ್ಬಂದಿರೋದು. ಈ ಟಾಕ್ಸಿಕ್ಕಲ್ಲಿ ರೆಬೇಕಾ ಅನ್ನುವಂತಹ ಒಂದು ರೋಲನ್ನು ತಾರಾ ಅವರು ಮಾಡ್ತಾ ಇದ್ದಾರೆ. ಸೊ ಇವರು ಕೂಡ ಒಂದು ಪವರ್ಫುಲ್ ಆಗಿರುವಂತಹ ಆರೆಂಜ್ ಬ್ಯಾಕ್ ಗ್ರೌಂಡ್ ಅಲ್ಲೇ ಇವರನ್ನ ತೋರಿಸಿರುವಂಥದ್ದು. ಆರೆಂಜ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಒಂದು ಪವರ್ಫುಲ್, ನನ್ ಬಿಟ್ರೆ ಯಾರೂ ಇಲ್ಲ ಅನ್ನುವಂತಹ ರೀತಿಯ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ತೋರಿಸಿದ್ದಾರೆ. ಸೊ ಆರೆಂಜ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಇವರು ಕೂಡ ಒಂದು ಪವರ್ಫುಲ್ ಆಗಿರುವಂತಹ ಕ್ಯಾರೆಕ್ಟರ್, ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರಬಹುದಾ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಇರಬಹುದು. ಜೊತೆಗೆ ಬಹಳ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಒಂದು ಫೈಟರ್ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಬೋಲ್ಡ್ ಆಗಿರುವಂತಹ ಕ್ಯಾರೆಕ್ಟರ್ನ ಟಾಕ್ಸಿಕ್ನಲ್ಲಿ ತಾರಾ ಅವರು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ರುಕ್ಮಿಣಿ ವಸಂತ ಅವರ ಕ್ಯಾರೆಕ್ಟರ್ ಏನಾಗಿರುತ್ತೆ, ಅವರು ಯಾವ ರೀತಿನಲ್ಲಿ ಕಾಣಿಸ್ಕೊಂಡಿರ್ತಾರೆ ಅಂತ. ಈ ಹಿಂದೆ ರುಕ್ಮಿಣಿ ವಸಂತ ಅವರು ಮಾಡಿರುವಂತಹ ಸಿನಿಮಾಗಳಲ್ಲಿ ಒಂದೊಂದು ಸಿನಿಮಾದಲ್ಲಿಯೂ ಕೂಡ ವಿಭಿನ್ನವಾದಂತಹ ರೋಲ್ ಮಾಡಿದ್ದಾರೆ. ರೀಸೆಂಟಾಗಿ ಕಾಂತಾರ ಬಂತು, ಈ ರೀತಿನೂ ಒಂದು ಕ್ಯಾರೆಕ್ಟರ್ ಇರುತ್ತಾ, ಈ ರೀತಿನೂ ಅವ್ರನ್ನ ತೋರಿಸ್ಬೋದಾ, ಇಷ್ಟು ಸ್ಟೈಲಿಶ್ ಆಗಿ ತೋರಿಸಬಹುದಾ ಅನ್ನೋ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಅವ್ರ ಲುಕ್ ಇರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಅಂತೂ ಹೆಚ್ಚಾಗೇ ಇತ್ತು, ಅದರಲ್ಲೂ ನಮ್ಮ ಕರ್ನಾಟಕದವರಿಗೆ ಆ ಎಕ್ಸ್ಪೆಕ್ಟೇಷನ್ ಕೂಡ ಬ್ರೇಕ್ ಆಗಿದೆ. ರುಕ್ಮಿಣಿ ವಸಂತ ಅವರ ಕ್ಯಾರೆಕ್ಟರ್ ಕೂಡ ಲೀಕ್ ಆಗಿದೆ ಅಂದ್ರೆ ಒಂದು ಪೋಸ್ಟರ್ ಮೂಲಕ ಸಿನಿಮಾ ತಂಡ ಬಿಟ್ಟಿದೆ. ಅದರಲ್ಲೂ ರುಕ್ಮಿಣಿ ವಸಂತ ಅವರು ರೆಟ್ರೋ ಸ್ಟೈಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಈ ಹಿಂದೆ ನಾನು ಆಗ್ಲೇ ಹೇಳ್ದಂಗೆ ನೋಡ್ದಲ್ಲೇ ಇರುವಂತಹ ಕ್ಯಾರೆಕ್ಟರ್ನ ಇದರಲ್ಲಿ ರುಕ್ಮಿಣಿ ವಸಂತ ಅವರು ಮಾಡ್ತಾ ಇದ್ದಾರೆ. ಸೊ ಈ ರುಕ್ಮಿಣಿ ವಸಂತ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಆರೆಂಜ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಬಹುಶಃ ಒಂದು ಪವರ್ಫುಲ್ ಆಗಿರುವಂತಹ ರೋಲನ್ನು ರುಕ್ಮಿಣಿ ವಸಂತ ಅವರು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೆ ಇನ್ನೊಂದು ಗಾಸಿಪ್ ಏನಪ್ಪಾ ಅಂದ್ರೆ ಜಸ್ಟ್ ಒಂದು ಸಾಂಗ್ನಲ್ಲಿ ಮಾತ್ರ ರುಕ್ಮಿಣಿ ಅವರು ಸಿನಿಮಾದಲ್ಲಿ ಬಂದು ಹೋಗ್ತಾರೆ ಅನ್ನುವಂಥದ್ದು ಕೂಡ ಗಾಸಿಪ್ ಆಗ್ತಾ ಇರೋದ್ರಿಂದ. ಸೊ ಗೊತ್ತಿಲ್ಲ, ಅಂದ್ರೆ ಯಾವುದಾದ್ರೂ ಒಂದು ಸಿನಿಮಾ ಬರ್ತಾ ಇದೆ ಅಂದ್ರೆ ನಾವು ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀವಿ. ಲೈಕ್ ಈ ರೀತಿ ಇರಬಹುದೇನೋ, ಈ ರೀತಿ ಆಗಬಹುದೇನೋ, ಈ ರೀತಿ ಆಗೇ ಆಗುತ್ತೆ, ಇವ್ರ ಕ್ಯಾರೆಕ್ಟರ್ ಹಾಗಿರುತ್ತೆ ಅಂತ. ಸೊ ಈ ಟಾಕ್ಸಿಕ್ ಅಂತ ಬಂದಾಗ ನಾವು ಏನು ಗೆಸ್ ಕೂಡ ಮಾಡೋಕೆ ಆಗ್ತಾ ಇಲ್ಲ. ಆ ಲೆವೆಲ್ಗೆ ಒಂದು ಚೂರು ಸಿನಿಮಾ ತಂಡ ಹಿಂಟನ್ನು ನಮಗೆ ಬಿಡ್ಕೊಡ್ತಾ ಇಲ್ಲ. ಸೊ ಇದು ಕೂಡ
ಒಂದು ಹಾಗೆ ರುಕ್ಮಿಣಿ ವಸಂತ ಅವರ ಕ್ಯಾರೆಕ್ಟರ್ ಮೇಲೆ ಎಲ್ಲರ ಚಿತ್ತ ಇದೆ ಅಂತ ಹೇಳ್ಬೋದು. ಬಿಕಾಸ್ ಈ ಹಿಂದೆ ಅವರು ಕೊಟ್ಟಿರುವಂತಹ ಸಿನಿಮಾಗಳು ಆ ರೀತಿ ಇದೆ. ಸೊ ಹಾಗಾಗಿ ಅಂತ ಹೇಳ್ಬೋದು. ಆನಂತರ ಇವತ್ತು ಯಶ್ ಅವರ ಒಂದು ಪೋಸ್ಟರ್ ಅನ್ನ ಸಿನಿಮಾ ತಂಡ ಹಾಕೊಂಡಿದೆ. ಅಂದ್ರೆ ನಾಳೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನೋ ರೀತಿಯಲ್ಲಿ ಯಶ್ ಅವ್ರನ್ನ ತೋರಿಸಿದ್ದಾರೆ. ಒಂದು ನಾಳೆ ಯಶ್ ಅವರ ಬರ್ಡೇಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಯಶ್ ಅವರ ಒಂದು ಪೋಸ್ಟರು ಬಹಳ ವಿಭಿನ್ನವಾಗಿ ತೋರಿಸಿದ್ದಾರೆ. ಒಂದು ರೀತಿ ಭಯ ಹುಟ್ಟಿಸುವಂತಹ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಹೆಸರೇ ಹೇಳ್ತಾ ಇದೆ ಟಾಕ್ಸಿಕ್ ಅಂತ. ಟಾಕ್ಸಿಕ್ ಅಂತಂದ್ರೆ ವಿಷಕಾರಿ. ಅಂದ್ರೆ ಎಷ್ಟು ವಿಷಕಾರಿ ಬೇಕು ಅಷ್ಟು ವಿಷಕಾರಿಯಾಗಿ ಆ ಕ್ಯಾರೆಕ್ಟರ್ ಏನಾದರೂ ಇರಬಹುದಾ ಯಶ್ ಅವರ ಕ್ಯಾರೆಕ್ಟರ್ ಅನ್ನುವಂತಹ ಒಂದು ಡೌಟ್ ಕೂಡ ಇದೆ. ಹಾಗೆ ಒಂದು ಬೆಂಕಿ ದಟ್ಟ ಹೊಗೆ ಇದೆ. ಆನಂತರ ಅದರ ನಡುವೆ ರಾಖಿಬಾಯಿ ಬರ್ತಾ ಇದ್ದಾರೆ. ಸೊ ಒಂದು ಮಾನ್ಸ್ಟರ್ ರೀತಿಯಲ್ಲಿ ಯಶ್ ಅವರು ಇದರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಬಾಸ್ ರೀತಿ, ಕಿಂಗ್ ರೀತಿ, ನನ್ನ ಬಿಟ್ರೆ ಇಲ್ಲಿ ಯಾರೂ ಇಲ್ಲ, ನಾನೇ ಇವ್ರನ್ನೆಲ್ಲ ಹೊಡೆದಾಕ್ಬಿಡ್ತೀನಿ. ಅಂದರೆ KGF ಅಲ್ಲಿ ಏನು ನಾವು ಯಶ್ ಅವ್ರನ್ನ ನೋಡಿದ್ವಿ ಅದರ ದುಪ್ಪಟ್ಟು ಈ ಸಿನಿಮಾದಲ್ಲಿ ನಾವು ನೋಡ್ತೀವಿ ಅನ್ನುವಂಥದ್ದು ಈ ಒಂದು ಪೋಸ್ಟರ್ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಒಂದು ರೀತಿ ಹಾಲಿವುಡ್ ರೇಂಜಲ್ಲಿ ಸಿನಿಮಾವನ್ನು ಮಾಡಿರೋ ರೀತಿ ವ್ಯಕ್ತವಾಗ್ತಾ ಇದೆ ಅಭಿಪ್ರಾಯಗಳು. ಹಾಲಿವುಡ್ ರೇಂಜಲ್ಲಿ ಸಿನಿಮಾವನ್ನು ತೋರಿಸಿದ್ದಾರೆ. ಹಾಗೆ ಯಶ್ ಅವರ ಕ್ಯಾರೆಕ್ಟರ್ನೂ ಅಷ್ಟೇ. ಈ ರೀತಿಯಾಗಿರುವಂತಹ ಯಶ್ ಅವ್ರನ್ನ ನಾವು ನೋಡೇ ಇಲ್ಲ. ಸೊ ಒಬ್ಬ ಮಹಿಳಾ ನಿರ್ದೇಶಕಿ ಮಹಿಳೆಯರನ್ನು ವಿಚಿತ್ರವಾಗಿ ವಿಭಿನ್ನವಾಗಿ ತೋರಿಸೋದ್ರ ಜೊತೆಗೆ ಒಬ್ಬ ಪುರುಷನ ಕ್ಯಾರೆಕ್ಟರನ್ನು ಯಾವ ರೀತಿ ತೋರಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ಇದರಲ್ಲಿ ನೋಡಬೇಕು. ಸೊ ಬಂದಿರುವಂತಹ 5 ಹೀರೋಯಿನ್ಗಳ ಪೋಸ್ಟರ್ ಕೂಡ ಒಂದೊಂದು ಪೋಸ್ಟರ್ ಒಂದೊಂದು ರೀತಿ ವಿಭಿನ್ನವಾಗಿದೆ. ಅಂದರೆ ಒಬ್ಬ ಮಹಿಳಾ ನಿರ್ದೇಶಕಿ ಈ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡೋದಿದ್ರೆ ಯಾವ ರೀತಿ ಎಷ್ಟು ಪವರ್ಫುಲ್ ಆಗಿ ಮಾಡ್ಬೋದು. ಅಂದರೆ ಈ ಹಿಂದೆ ಬಂದಿರುವಂತಹ ಎಲ್ಲ ಸಿನಿಮಾಗಳಲ್ಲಿ ಕೂಡ ನೆಗೆಟಿವ್ ರೋಲ್ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಪುರುಷರೇ ಇರ್ತಾರೆ ನೆಗೆಟಿವ್ ರೋಲಲ್ಲಿ. ಆದರೆ ಇದರಲ್ಲಿ ಏನಾದರೂ ಈ 5 ಜನನ್ನ ಬಳಸ್ಕೊಂಡು ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನು ಗೀತು ಮೋಹನ್ ದಾಸ್ ಏನಾದ್ರು ಮಾಡಿರಬಹುದಾ ಅನ್ನುವಂಥದ್ದು ಕೂಡ. ಅಂದರೆ ಈ ಪ್ರತಿಯೊಬ್ಬರು ಕೂಡ ಪವರ್ಫುಲ್ ಆಗಿದ್ದಾರೆ, ಬೋಲ್ಡ್ ಆಗಿದ್ದಾರೆ. ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಅವರ ಲುಕ್ಕು ನಮ್ಮ ಕಣ್ಮನ ಸೆಳೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಹೀಗಿರಬೇಕಾದ್ರೆ ಒಂದು ಬೇರೆ ರೀತಿಯಲ್ಲೇ ಇವರನ್ನು ತೋರಿಸಿರುವಂತಹ ಪ್ರಯತ್ನ ಏನಾದರೂ ನಿರ್ದೇಶಕಿ ಮಾಡಿದಾರಾ ಅನ್ನುವಂಥದ್ದು. ಸೊ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ನಾಳೆ ಅಂದರೆ ಯಶ್ ಅವರ ಬರ್ತ್ಡೇ ಇದೆ. ಕರೆಕ್ಟ್ 10:10ಕ್ಕೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು. ಅದು ಟೀಸರಾ ಅಥವಾ ಯಶ್ ಅವರ ಲುಕ್ಕ ಅಥವಾ ಇನ್ನು ಬೇರೆ ಏನಾದರೂ ಅಪ್ಡೇಟನ್ನು ಕೊಡ್ತಾರಾ ಅನ್ನುವಂಥದ್ದು ಬಹಳ ಕ್ಯೂರಿಯಾಸಿಟಿ ಆಗಿದೆ ಯಶ್ ಅವರ ಅಭಿಮಾನಿಗಳಿಗೆ ಅಂತ ಹೇಳ್ಬೋದು. ಸೊ ನಾಳೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತೂ ಟಾಕ್ಸಿಕ್ ಕಡೆಯಿಂದ ರಾಖಿಬಾಯಿ ಅವರ ಅಭಿಮಾನಿಗಳಿಗೆ ಕಾದಿದೆ ಅಂತ ಹೇಳ್ಬೋದು. ಅದು ಕೂಡ ಯಶ್ ಅವರ ಪ್ರೊಡಕ್ಷನ್ ಮಾನ್ಸ್ಟರ್ ಕ್ರಿಯೇಷನ್ ಅಲ್ಲಿ ಬರ್ತಾ ಇರೋದು ಇನ್ನೊಂದು ವಿಶೇಷ ಅಂತ ಹೇಳ್ಬೋದು. ಸೊ ಕಾದು ನೋಡೋಣ ನಾಳೆಯವರೆಗೂ. ಬಿಕಾಸ್ ಕ್ಯೂರಿಯಾಸಿಟಿ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ ಸಿನಿಮಾದ ಬಗ್ಗೆ. ಸೊ ನಾಳೆ ಬರುವಂತಹ ಲುಕ್ ಹೇಗಿರುತ್ತೆ, ಪ್ರೋಮೋನಾ ಅಥವಾ ಒಂದು ಟೀಸರಾ ಅಥವಾ ಒಂದು ಗ್ಲಿಮ್ಸಾ ಅನ್ನೋದನ್ನ ನಾಳೆವರೆಗೂ ನಾವು ವೆಯ್ಟ್ ಮಾಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.